ಕಿತ್ತಂಡೂರು ವೆಂಕಟರಾಮ್ ಅವರ ಸಾರಥ್ಯದಲ್ಲಿ ಮೂಡಿಬರುತ್ತಿರುವ ಪಂಚ್ ಟಿವಿಗೆ ಸ್ವಾಗತ. ಸದ್ಗುರು ಯೋಗಿ ಕೈವಾರ ಗುರುಪೂರ್ಣಿಮಾ ಮಹೋತ್ಸವಕ್ಕೆ ದಿಕ್ಕುಗಳಿಂದ ಹರಿದು ಬಂದ ಭಕ್ತ ಸಾಗರ. ಟ್ರಾಫಿಕ್ ಜಾಮ್. ಸಚಿವ ಕೆಎಚ್ ಮುನಿಯಪ್ಪ, ಕೋಲಾರ ಜೆಡಿಎಸ್ ಮುಖಂಡ ಸಿಎಂಆರ್ ಶ್ರೀನಾಥ್ ಸಂದರ್ಶನ. ಸದ್ಗುರು ಯೋಗಿ ಜನಸಾಮಾನ್ಯರ ಮನೆಮಾತಾಗಿರುವ ಕೈವಾರ ತಾತಯ್ಯನವರ ಮಠದಲ್ಲಿ ಭಾನುವಾರ ನಡೆದ ಗುರುಪೂರ್ಣಿಮೆ 72 ಗಂಟೆಗಳ ನಿರಂತರ ಸಂಗೀತ ಮಹೋತ್ಸವಕ್ಕೆ ಆಂಧ್ರಪ್ರದೇಶ, ಕರ್ನಾಟಕ, ತಮಿಳುನಾಡು ರಾಜ್ಯಗಳ ದಿಕ್ಕುಗಳಿಂದ ಜನಸಾಗರವೇ ಹರಿದು ಬಂದಿತ್ತು. ಕೈವಾರ ಮಠದ ಧರ್ಮದರ್ಶಿಗಳಾದ ಕೆ ಜಯರಾಮ್, ವಾನರಾಶಿ ಭಾಗವತರವರಿಂದ ಪ್ರವಚನ ನಡೆಯಿತು. ಕರ್ನಾಟಕ ರಾಜ್ಯ ಆಹಾರ ಮತ್ತು ಸರಬರಾಜು ಖಾತೆ ಸಚಿವ ಕೆಎಚ್ ಮುನಿಯಪ್ಪ, ಕೋಲಾರ ಜೆಡಿಎಸ್ ಮುಖಂಡ ಹಾಗೂ ಸಮಾಜ ಸೇವಕರಾದ ಸಿಎಂಆರ್ ಶ್ರೀನಾಥ್, ಚಿಂತಾಮಣಿ ತಾಲೂಕು ಬ್ಲಾಕ್ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ಅತಾವುಲ್ಲಾ, ಕೆಪಿಸಿಸಿ ರಾಜ್ಯ ಎಸ್ಸಿ ವಿಭಾಗದ ಸಂಯೋಜಕರಾದ ಉಮಾಶಂಕರ್, ರಾಜ್ಯ ತಮಟೆ ಕಲಾ ಮಂಡಳಿ ಅಧ್ಯಕ್ಷ ಚಾಮರಾಜು, ಕಾಂಗ್ರೆಸ್ ಮುಖಂಡರಾದ ಗ್ಯಾಸ್ ಶ್ರೀನಿವಾಸ್, ಚಲ್ದಿ ಗಾನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ವೆಂಕಟೇಶ್, ಚಂದ್ರ ಸೇರಿದಂತೆ ಮುಂತಾದ ನೂರಾರು ಗಣ್ಯರು ಭಾಗವಹಿಸಿದ್ದರು. ಸಾನ್ನಿಧ್ಯದಲ್ಲಿ ಕಳೆದ 3 ದಿನಗಳಿಂದ ಗುರುಪೂಜಾ ಸಂಗೀತ ಮಹೋತ್ಸವ ವೈಭವವಾಗಿ ನಡೆಯುತ್ತಿದೆ. ಪ್ರತಿನಿತ್ಯ ಸಹಸ್ರಾರು ಸಂಗೀತ ವಿದ್ವಾಂಸರು ಭಾಗವಹಿಸಿ ತಮ್ಮ ಸೇವೆಯನ್ನು ಗುರುಗಳಿಗೆ ಅರ್ಪಿಸುತ್ತಿದ್ದಾರೆ. ಜನರು ಸಹ ಸಾಗರೋಪಾದಿಯಲ್ಲಿ ಬಂದು ಈ ಸೇವಾ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ. ಪ್ರತಿನಿತ್ಯ ಸುಮಾರು 50,000ಕ್ಕೂ ಹೆಚ್ಚಿನ ಜನತೆ ಆಗಮಿಸುತ್ತಿದ್ದಾರೆ. ಆಗಮಿಸುವ ಎಲ್ಲ ಜನರಿಗೂ ಊಟ ತಿಂಡಿ ವ್ಯವಸ್ಥೆಯನ್ನು ಆಶ್ರಮದ ವತಿಯಿಂದ ಮಾಡಲಾಗಿದೆ. ಮಾನ್ಯ ಧರ್ಮಾಧಿಕಾರಿಗಳಾದ ಡಾಕ್ಟರ್ ಎಂ.ಆರ್. ಜಯರಾಮ್ರವರ ಮಾರ್ಗದರ್ಶನದಲ್ಲಿ ನಡೆಯುತ್ತಿರುವ ಈ ಮಹೋತ್ಸವದಲ್ಲಿ ಸಹಸ್ರಾರು ಜನ ಭಾಗವಹಿಸುತ್ತಿರುತ್ತಾರೆ. ಶುಕ್ರವಾರ, ಶನಿವಾರ, ಭಾನುವಾರ ಈ 3 ದಿನಗಳು ಸಹ ಥ್ರೂಔಟ್ ಕರ್ನಾಟಕ, ಆಂಧ್ರ ಪ್ರದೇಶ, ತಮಿಳುನಾಡು ಕಡೆಯಿಂದ ಪ್ರಸಿದ್ಧ ವಿದ್ವಾಂಸರುಗಳು ಬಂದು ಭಾಗವಹಿಸಿ ತಮ್ಮ ಸೇವೆಯನ್ನು ಗುರುಗಳಿಗೆ ಅರ್ಪಿಸಿದ್ದಾರೆ. ಶನಿವಾರದಂದು ಪ್ರಸಿದ್ಧ ವಿದ್ವಾಂಸರಾದ ಕನ್ಯಾಕುಮಾರಿರವರು, ಸೂರ್ಯ ಗಾಯತ್ರಿಯವರು, ನಿಖಿಲ್ ಗುರುಚರಣ್ರವರು, ರಾಜಪ್ಪ ಮತ್ತು ತಂಡದವರು, ತಿರುಪ್ತಿಯ ರಾಜಗೋಪಾಲ್ ಮೊದಲಾದ ಅನೇಕ ವಿದ್ವಾಂಸರು ಭಾಗವಹಿಸಿ ತಮ್ಮ ಕಾರ್ಯಕ್ರಮ ನೀಡುತ್ತಿದ್ದಾರೆ. ಕಳೆದ ವರ್ಷಕ್ಕೆ ಕಂಪೇರ್ ಮಾಡಿದರೆ ಈ ವರ್ಷ ಹೆಚ್ಚಿನ ಜನತೆ ಈ ಸಂಗೀತೋತ್ಸವದಲ್ಲಿ ಭಾಗವಹಿಸುತ್ತಿರುವುದು ವಿಶೇಷವಾಗಿದೆ. ಪ್ರತಿನಿತ್ಯ ಸುಮಾರು 60ರಿಂದ 70,000ಕ್ಕೂ ಹೆಚ್ಚಿನ ಜನ ಆಗಮಿಸಿ ಗುರುಗಳ ದರ್ಶನವನ್ನು ಪಡೆದು ಈ ಸಂಗೀತ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುತ್ತಿದ್ದಾರೆ. ಸದ್ಗುರು ತಾತಯ್ಯನವರ ಕೃಪಾ ಕಟಾಕ್ಷ ಎಲ್ಲ ಭಕ್ತರಿಗೂ ಸಿಗಲು ಎಂದು ಹಾರೈಸುತ್ತಾ ತಮಗೆಲ್ಲ ಶ್ರೀ ಕ್ಷೇತ್ರ ಕೈವಾರಕ್ಕೆ ಸ್ವಾಗತವನ್ನು ಬಯಸುತ್ತೇನೆ. पंच टीवी चैनल छोड़ ममता
ಗುರು ಪೂಜೆ ಮಾಡುವಂಥ ಶಿಷ್ಯರು ಗುರು ಪೂಜೆ ಮಾಡುವಂಥ ದಿನ. ಭಕ್ತರು, ಶಿಷ್ಯರು, ದಾಸರು ಅದೆಲ್ಲನೂ ಗುರುವಿಗೆ ಅರ್ಪಣೆ ಮಾಡುವಂಥ ದಿನ. ಅರ್ಪಣೆ ಅಂದರೆ ಶರಣಾಗತಿ ಆಗುವಂಥ ದಿನ. ಶರಣಾಗತಿ ಅಂದರೆ ಏನು? ನಾವು ನಿಜವಾಗ್ಲೂ ಶರಣಾಗತಿ ಆಗಿದ್ದೇವ, ಗುರುಗಳನ್ನ ನಾವು ನಂಬಿದ್ದೇವ, ಗುರುಗಳು ಏನು ಉಪದೇಶ ಮಾಡಿದ್ದಾರೆ ಅದನ್ನು ನಾವು ನಡವಳಿಕೆಯಲ್ಲಿ ನಾವು ಮಾಡಿದ್ದೀವ, ಈ ಪ್ರಶ್ನೆಗಳು ನಾವು ಹಾಕೋದು. ಗುರುಗಳ ನಾವು ಪ್ರಶ್ನೆ ಮಾಡೋಕ್ಕಾಗೋದಿಲ್ಲ, ನಮ್ಮ ಪ್ರಶ್ನೆ ನಾವು ಹಾಕೋದು. ನಾವು ನಿಜವಾಗ್ಲೂ ನಾವು ಗುರುಗಳನ್ನು ಹೋಗ್ಬೇಕಾದ್ರೆ ನಮ್ಮದು ಏನು, ನಮ್ಮ ಕರ್ತವ್ಯ ಏನು, ನಮ್ಮ ಸಾಧನೆ ಏನು, ನಮ್ಮ ದಾರಿ ಯಾವುದು, ಇವೆಲ್ಲನೂ ಇವತ್ತು ಚಿಂತೆ ಮಾಡುವಂಥ ಇಲ್ಲ. ಸಾಧನೆಗಳು ಭಾಳ ಚೆನ್ನಾಗಿ ಹೇಳ್ತಾರೆ. ಚಿಂತಲನ್ನೇ ಉಳಿಸಿ ಚಿಂತಲನ್ನೆಲ್ಲ ಚಿಂತ ಸೇವೆಯನ್ನು ಮನಸ್ಸ ಚಿಂತ చేసిన కూడా చింతించు పలుకుపడి ಸಿದ್ಧಿಂಚು ತೆಗೆಯದೆ. ಗುರುಗಳ ಕಾಲಾವಧಿ ಎಷ್ಟು ವರ್ಷಗಳ ನಂತರ ಕೂಡ ಜನರಲ್ಲಿ, ಜನಸಾಮಾನ್ಯರಲ್ಲಿ ಆ ಸ್ಪಂದನೆ ಇದೆಯಲ್ಲ, ಈಗಲೂ ಈ ಆಧುನಿಕ ಯುಗದಲ್ಲಿ ಈಗಲೂ ಇಷ್ಟೊಂದು ಆಕರ್ಷಣೀಯ ಸ್ಥಳ ಆಗಿದೆಯಲ್ಲ, ಏನು ಗುರು ಒಳ್ಳೆ ಗುರು ಆಗಿದ್ದರೆ ಇದು 100 ವರ್ಷ ಆಗಲಿ, 200 ವರ್ಷ ಆಗಲಿ, 300 ವರ್ಷ ಆಗಲಿ ಅಕ್ಷರ ಇದ್ದೇ ಇರ್ತದೆ. ಇವತ್ತು ಇರುವಂಥ ಗುರು ಇನ್ನೊಂದು 20 ವರ್ಷದಲ್ಲಿ ಇಲ್ಲದೇ ಇರ್ಬೋದು. ಅದು ಬೇರೆ, ಇದೆಲ್ಲ ಲೌಕಿಕ ಗುರುಗಳು ಅಂತ ನಾವು ತಿಳ್ತೀವಿ. ಇದೆಲ್ಲ ಪರಮಾತ್ಮನ ನೋಡಿರ್ತಕ್ಕಂಥದ್ದು, ಪರಮಾತ್ಮನ ಆಗಿರ್ತಕ್ಕಂಥದ್ದು. ಇವರು ಆ ಕಷ್ಟ ಯಾವತ್ತೂ ಇದ್ದೇ ಇರ್ತದೆ. ಇವತ್ತು ಒಂದು ದಿನ ಇರೋದಿಲ್ಲ, ಇವತ್ತು ಇರ್ತದೆ ಅಂದ್ಬಿಟ್ಟು ಅದು ಅವೆಲ್ಲ ಹೇಳೋಕ್ಕಾಗಲ್ಲ. ಅಂಥ ಗುರುಗಳು ಬೋಧನೆ ಮಾಡುವಂಥ ಗುರು. ಎಲ್ಲ ಬೋಧನೆ ಏನು ಬೋಧನೆ ಮನುಷ್ಯನಿಗೆ ಎಲ್ಲ ಈ ಒಂದು ಸಾಧನೆಯನ್ನು ಮಾಡಿಬಿಟ್ಟು ಮೋಕ್ಷದ ದಾರಿಯನ್ನು ತೋರಿಸುವಂಥ ಗುರು. ಅದೇ ಪರಮಾತ್ಮನ ಗುರಿ. ಎಲ್ಲ ಮಾನವ ಜನ್ಮ ಒಂದು ಕೊನೆ ಬರಬೇಕು, ಮಾನವ ಜನ್ಮದಲ್ಲೇ ಕೊನೆ ಬರ್ತದೆ. ಇದನ್ನು ಮಾಡಬೇಕಾದ್ರೆ ಹಿಂದಿನನ್ನೆಲ್ಲ ನಾವು ಹತೋಟಿಗೆ ತೊಗೊಂಡ್ರೆ ನಾವು ಪರಮಾತ್ಮ ನೋಡ್ಬೋದು. ಗುರು ಹೇಳ್ತಾರೆ, ನೋಡಪ್ಪ ನಾನು ಇದನ್ನು ಕರ್ಕೊಂಡು ಹೋಗ್ತೇನೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಗುರು ಕೃಪೆ ಎಲ್ಲರೂ ಸಿಗಲಿ ಅಂತ ನಾನು ಆನಯಿಸ್ತೇನೆ. ಕಳೆದ ಬಾರಿ ಚುನಾವಣೆ ಇತ್ತು, ಹಂಗಾಗಿ ಬರ್ಲಿಕ್ಕೆ ಆಗಲಿಲ್ಲ. ಅದಕ್ಕೊಂದು ಆಯ್ತು. ನಮ್ಮದು ಟೊಮೆಟೊ ಬಂದಿದೆ, 150 ಬಾಕ್ಸ್ ತನಕ ಬಂದಿದೆ. ಗೊತ್ತಾಗ್ತದೆ, ನೀವು ನೋಡಿ, ನಿಮ್ಮ ಬಾಕ್ಸ್ ಮೇಲೆ ಇರ್ತದೆ ನೋಡ್ಬೋದು. ನೀಲಿ ಕಲರ್ ಬಾಕ್ಸ್ ಇದೆ. ಪ್ರಾಬ್ಲಮ್ ಅಂದರೆ ಬರ್ತದೆ ಪಕ್ಕದಲ್ಲೇ ಅಲ್ಲ.
काशी से आया। इधर से किधर से आया? अभी तिरुपति से आया। तिरुपति से। तिरुपति में आपका मूल क्या है? काशी। काशी जूना अखाड़ा, मूल निवासी काशी। काशी जूना अखाड़ा। हिंदी में बात करना।